ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ರಾಘು ನನ್ನ ಪ್ರೀತಿ ಅನ್ನೋ ವಿಷಯ ಜಾನ್ಸಿಗೆ ಗೊತ್ತಾಗಿದೆ. ಹಾಗಿದ್ರೆ ಜಾನ್ಸಿಗೆ ಎಲ್ಲ ಹಳೆ ನೆನಪಾಯ್ತಾ? ಕೊನೆಗೂ ಕೂಡ ತುಳಸಿಯ ಕಪಟ ನಾಟಕ ಎಲ್ಲರ ಮುಂದೆ ಗೊತ್ತಾಗಿ ಸುಮಿತ್ರಾ ಅವರು ಮನೆಗೆ ಬಂದ್ರ. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನ್ಸಿ ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಿದ್ದಾಳೆ. ಅದಕ್ಕೆ ಸಾಕಷ್ಟು ಕಾರಣ ಇದೆ. ಯಾಕಂದ್ರೆ ಇಲ್ಲಿ ತನ್ನ ಬದುಕಲ್ಲಿ ತಾತ ಆಟ ಆಡ್ತಿದ್ದಾರೆ, ಅತ್ತೆ ಆಟ ಆಡ್ತಿದ್ದಾರೆ. ತನ್ನ ಮುಂದೆ ಏನೇನು ನಡೀತಾ ಇದೆ, ಯಾವ್ದು ಸತ್ಯ ಯಾವ್ದು ಸುಳ್ಳು, ನಮ್ದವ್ರೆ ಮೋಸ ಮಾಡ್ತಿದ್ದಾರೆ, ಏನು ಮಾಡೋದು, ನನಗೆ ಹಳೇದು ಯಾವುದು ನೆನಪಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಇಷ್ಟ ಬಂದಾಗೆ ನಡ್ಕೋತಿದ್ದಾರೆ. ಇಲ್ಲ ಏನಾಗಿದೆ ಅನ್ನೋದನ್ನು ತಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಜಾನ್ಸಿ ಡಿಸೈಡ್ ಮಾಡ್ತಾಳೆ. ಅದೇ ಕಾರಣಕ್ಕೆ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ. ಡಾಕ್ಟರ್ ಹತ್ರ ಒಂದು ಅಪಾಯಿಂಟ್ಮೆಂಟನ್ನು ಕೂಡ ತೊಗೊಂಡು ನಾಳೆನೇ ಥೆರಪಿ ಶುರು ಮಾಡಿ ನಾನು ಟೈಮ್ ಮಾಡ್ಕೋತೀನಿ, 6 hours ಬೇಕಲ್ವಾ, ನಾನು ಕೊಡ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ. ಕೊನೆಗೂ ಕೂಡ ಹಾಸ್ಪಿಟಲ್ಗೆ ಹೋಗೋ ತೀರ್ಮಾನವನ್ನು ಮಾಡಿದಾಳೆ. ಥೆರಪಿ ತಗೊಳ್ಳೋದಕ್ಕೆ ಮುಂದಾಗ್ತದಾಳೆ. ಆ ಥೆರಪಿ ಆದರೆ ಖಂಡಿತವಾಗ್ಲೂ ಆಕೆಯ ಬದುಕಲ್ಲಿ ಆದಂಥ ಘಟನೆಗಳು ಏನು ಅನ್ನೋದು ಜಾನ್ಸಿಗೆ ನೆನಪಾಗುತ್ತಾ. ಇದೆಲ್ಲದರ ನಡುವೆ ತುಳಸಿಯ ಮಗ ಪ್ರಣವ್ ಸುಮಿತ್ರಾ ಅವ್ರನ್ನ ಲಾಕ್ ಮಾಡ್ತಾನೆ. ಜಾನ್ಸಿ ಕಂಪನಿಯಿಂದ ಹೊರಗಡೆ ಬರ್ತಿದ್ದಾಗೆ ಲಾಕ್ ಮಾಡಿದ್ದೆ ಅವರ ಪ್ರಜ್ಞೆಯನ್ನು ತಪ್ಪಿಸಿ ಒಂದು ಕಡೆ ಕೂರಿಸಿ ಸುನಾಮಿಗೆ ಕಾಲ್ ಮಾಡಿ ಅವರನ್ನು ಎತ್ತಾಕೊಂಡು ಹೋಗಿ ಅಂತ ಹೇಳ್ತಾರೆ. ಆದರೆ ಸುನಾಮಿ ಬಂದು ಆ ಮೂಟಿಲಿದ್ದಂಥ ಸುಮಿತ್ರಾ ಅವ್ರನ್ನ ಎತ್ತಾಕೊಂಡು ಹೋಗ್ತಾರೆ. ತುಳಸಿ ಅವರು ಆಲ್ರೆಡಿ ಗೋಡೂನಲ್ಲಿರ್ತಾರೆ. ಬಿಕಾಸ್ ಪ್ರಣವೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾರೆ. ಅದೇ ಕಾರಣಕ್ಕೆ ತುಳಸಿ ಅವರು ಗೋಡೂನಲ್ಲಿ ಇದ್ಕೊಂಡಿದ್ದೆ ಮೂಟೆ ಒಳಗಿರ್ತಕ್ಕಂಥ ಸುಮಿತ್ರಾಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ನಮ್ಮಿಂದಾನೇ ತಪ್ಪಿಸ್ಕೊಂಡು ಹೋಗ್ತೀಯಾ, ಹಾರಾಟ ಮಾಡ್ತೀಯಾ, ಎಷ್ಟು ಕೊಬ್ಬಿರಬೇಕು ನಿನಗೆ, ಕಂಪ್ನಿಗೆ ಹೋಗಿ ನಿನ್ನ ಮಗಳನ್ನ ಭೇಟಿಯಾಗಿ ಮಾತಾಡಬೇಕು ಅಂತ ಅನ್ಕೊಂಡಿದ್ಯಾ, ಅದೆಲ್ಲ ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಇದೆ ಅಂತ ಅನ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಿ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಬಟ್ ತದನಂತರ ಇಲ್ಲಿ ಹೊರಗಡೆ ತೆಗಿಬೇಕಾದ್ರೆ ಅಲ್ಲಿರೋದು ಸುಮಿತ್ರಾ ಅಲ್ಲ, ಪ್ರಣವ್ ಅಂತ ಗೊತ್ತಾಗತ್ತೆ. ಅದನ್ನ ನೋಡಿದ್ದೆ. ಏನಾಯ್ತು ಪ್ರಣವ್, ಎದೇಳು ಪ್ರಣವ್, ಮಾತಾಡು ಪ್ರಣವ್, ನೀನೇ ಹೇಗೆ ಇಲ್ಲಿ ಬರೋದಕ್ಕೆ ಸಾಧ್ಯ, ನೀನೇ ಅಲ್ವಾ ಕಾಲ್ ಮಾಡಿ ಹೇಳಿದ್ದು ಸುಮಿತ್ರಾ ಇದ್ದಾಳೆ ಹೋಗು ಗೋಡೂನ್ಗೆ ಅಂತ ಹೇಳಿ, ಇವಾಗ ನೋಡಿದ್ರೆ ನೀನು ಹೇಗೆ ಇಲ್ಲಿಗೆ ಬಂದ ಅಂತ ಹೇಳಿ ತುಳಸಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಪ್ರಣವ್ ಪ್ರಜ್ಞೆ ಎಚ್ಚರ ಆಗಿದ್ದೆ ತಡ. ಅದು ನಾನು ನಿಜವಾಗ್ಲೂ ಸುಮಿತ್ರಾನ ಪ್ರಜ್ಞೆ ತಪ್ಪಿಸಿ ಇಟ್ಟಿದ್ದು ನಿಜ, ಆದರೆ ಆ ಒಂದು ಜಾಗದಲ್ಲಿ ನಾನು ಬರೋದಕ್ಕೆ ಕಾರಣ ಮಾಸ್ಕ್ ಮ್ಯಾನ್, ಆ ಲವ್ ಮ್ಯಾನ್ ಅಂತಾರೆ. ಏನು ಮಾತಾಡ್ತಿದ್ಯಾ ನೀನು, ಆ ಮಾಸ್ಕ್ ಮ್ಯಾನ್ ಲವ್ ಮ್ಯಾನ್, ಅವನು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ತುಳಸಿ ಅವರು ಕೇಳಿದಕ್ಕೆ, ಹೌದು ಮಾಮ್, ನಾನು ಆ ಸುಮಿತ್ರಾನ ಲಾಕ್ ಮಾಡಿ ಅಲ್ಲಿ ಕೂರಿಸಿ ನಿಮಗೆ ಮತ್ತೆ ಸುನಾಮಿಗೆ ಕಾಲ್ ಮಾಡಿದ್ಮೇಲೆ ಅಲ್ಲಿಗೆ ಮಾಸ್ಕ್ ಮ್ಯಾನ್ ಎಂಟ್ರಿ ಕೊಟ್ಟ. ಬಂದಿದ್ದೆ, ಏನು ಅನ್ಕೊಂಡಿದ್ಯಾ, ಏನು ಮಾಡಬೇಕು ಅನ್ಕೊಂಡಿದ್ಯಾ, ನೀನು ಮಾಡೋದಕ್ಕೆ ಯಾವುದಕ್ಕೂ ಕೂಡ ನಾನು ಬಿಡುವುದಿಲ್ಲ ಅಂತ ಹೇಳ್ದೆ. ನೀನು ಯಾಕೆ ಬಂದಿದ್ಯಾ ಅಂತ ಕೇಳೋದಕ್ಕೆ, ನಾನು ಕೆಟ್ಟದ್ದನ್ನು ತಡೆದು ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಉಳಿಸೋಕೆ ಬಂದಿದ್ದೇನೆ, ಕೆಟ್ಟದ್ದನ್ನು ಅಳಿಸಿ ಅಂತ ಹೇಳ್ದ. ಅಂತದ ನಂತರ ನನಗೆ ಹಿಂಬದಿಯಿಂದ ತಲೆಗೆ ಹೊಡೆದ ನಂತರ ನನ್ನ ಪ್ರಜ್ಞೆ ತಪ್ಪು ಹೋಯಿತು. ತದನಂತರ ನನ್ನನ್ನೇ ಆ ಮೂಟೆಗೆ ಹಾಕಿ ಸುಮಿತ್ರಾನ ಸೇಫ್ ಮಾಡ್ದ ಅಂತ ಹೇಳಿದಾಗ, ಯಾರದು, ಯಾಕೆ ರೀತಿ ತೊಂದರೆ ಕೊಡ್ತಿದ್ದಾನ ಅವನು, ಯಾರು ಇರ್ಬೋದು ಅವನು ಆ ಮಾಸ್ಕ್ ಮ್ಯಾನ್ ಅಂತ ತುಳಸಿ ಅವರು ಹೇಳ್ತಿದ್ದಾರೆ. ಸುಮಿತ್ರಾ ಎಲ್ಲಿ ಹೋಗಿರ್ಬೋದು, ನಿಜವಾಗ್ಲೂ ಅವಳು ತಪ್ಪಿಸ್ಕೊಂಡಿದ್ದಾಳೆ. ಖಂಡಿತ ಇವತ್ತು ಕಂಪ್ನಿಗೆ ಹೋಗಿದ್ದಾಳೆ ಅಂದರೆ ನಾಳೆ ಖಂಡಿತವಾಗ್ಲೂ ಮನೆಗೂ ಕೂಡ ಬರ್ತಾಳೆ. ಮನೆಗೆ ಬಂದು ಏನಾದರೂ ಅಪ್ಪಂಗೆ ಮತ್ತು ಜಾನ್ಸಿಗೆ ವಿಷಯ ಹೇಳಿಬಿಟ್ರೆ, ಅವ್ರಿಗೆ ಅವರು ಸಿಕ್ಬಿಟ್ರೆ ಖಂಡಿತ ನಮ್ಮ ಪ್ಲ್ಯಾನ್ ಕೂಡ ಫ್ಲಾಪ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಪ್ಲ್ಯಾನನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುವುದೇ ಇಲ್ಲ ಅಂತ ತುಳಸಿ ಅವರು ಹೇಳ್ತಿದ್ದಾರೆ. ತದನಂತರ, ಇಲ್ಲ ಮಾಮ್, ಯಾವುದೇ ಕಾರಣಕ್ಕೂ ಆ ಮಾಸ್ಕ್ ಮ್ಯಾನ್ ಲವ್ ಮ್ಯಾನ್ ನಮ್ಮ ಒಂದು ಉದ್ದೇಶವನ್ನು ಸಾಧಿಸ್ಕೊಡೋದಕ್ಕೆ ಬಿಡುವುದಿಲ್ಲ. ಅವನು ಪ್ರತಿ ಬಾರಿ ಕೂಡ ಜಾನ್ಸಿಗೆ ಹೆಲ್ಪ್ ಮಾಡೋಕೆ ಬರ್ತಿದ್ದಾನೆ. ಈ ಬಾರಿ ಕೂಡ ಅವನು ಜಾನ್ಸಿಗೆ ಹೆಲ್ಪ್ ಮಾಡ್ತಿದ್ದಾನೆ. ಆ ಮಾಸ್ಕ್ ಮ್ಯಾನೇ ಕರ್ಕೊಂಡು ಸುಮಿತ್ರಾ ಅವ್ರನ್ನ ಅಲ್ಲಿಗೆ ಬಂದರೆ ಏನು ಮಾಡೋದು ಮ್ಯಾಮ್, ಖಂಡಿತವಾಗ್ಲೂ ಕೂಡ ನಾವು ಅನ್ಕೊಂಡಾಗ ಆಗೋದಿಲ್ಲ ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು, ಈಗಲೇ ನಾವು ಮನೆಗೆ ಹೊರಡಬೇಕು, ಖಂಡಿತ ಅಪ್ಪನ್ನ ಹೆದರಿಸಿ ಈ ಮದುವೆಗೆ ಆದಷ್ಟು ಬೇಗ ಒಪ್ಪಿಸ್ಬೇಕು, ತಡ ಆದಷ್ಟು ತೊಂದರೆ ಆಗಿಬಿಡುತ್ತೆ ಅಂತ ತುಳಸಿ ಅವರು ಅನ್ಕೋತಾರೆ. ನಂತರ ಇಲ್ಲಿ ಪಲ್ಲವಿ ಗಂಡನ ಮನೆಗೆ ಬಂದಿದ್ದಾಳೆ. ಅವಳು ಯಾಕೆ ಬಂದಿದ್ದಾಳೆ ಅನ್ನೋ ವಿಷಯ ಮಂಜುಳ ಅವ್ರಿಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಡೂಪ್ಲಿಕೇಟ್ ಒಡವೆ ಕೊಟ್ಟಿಲ್ಲ, ನಾವು ಕೊಟ್ಟಿರೋದು ಒರಿಜಿನಲ್ ಒಡವೆನ ಅಂತ ಹೇಳಿ ಬೀರುಲೆಲ್ಲ ಒಂದು ಬಿಲ್ಗೋಸ್ಕರ ಹುಡುಕಾಡ್ತಾರೆ. ಕೊನೆಗೂ ಕೂಡ ಇಲ್ಲಿ ಅವ್ರಿಗೆ ಬಿಲ್ ಸಿಕ್ಕೇ ಬಿಡುತ್ತೆ. ಬಿಲ್ ಸಿಕ್ತಿದ್ದಾಗೆ ಮಗಳ ಹತ್ರ ಬರ್ತಾರೆ. ನೋಡು, ನಾವು ತಗೊಂಡಿರೋದಕ್ಕೆ ಬಿಲ್ ಆಗಲಿ ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ನೋಡು, ಯಾರಾದರೂ ಇಷ್ಟು ದುಡ್ಡನ್ನು ಡೂಪ್ಲಿಕೇಟ್ ಒಡವೆಗೆ ಕೊಡ್ತಾರಾ, ತಗೋ ನೀನೇ ನೋಡು, ಈಗಲಾದರೂ ನಿನಗೆ ನಂಬಿಕೆ ಬಂತ ಅಂದಾಗ ನಂಬಿಕೆ ಬರೋದು ಪ್ರಶ್ನೆ ಅಲ್ಲ ಅಮ್ಮ, ಈ ಬಿಲ್ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗತ್ತೆ, ಅವ್ರಿಗೆ ಬೇಕಾಗಿರೋದು ಬಿಲ್ ಅಲ್ಲ, ಅವ್ರಿಗೆ ಬೇಕಾಗಿರೋದು ಚಿನ್ನದ ಒಡವೆಗಳು ಅಂತ ಪಲ್ಲವಿ ಹೇಳಿದಾಗ, ಅವ್ರಿಗೆ ಅದೇ ಬೇಕಾಗಿದ್ರೆ ನಾವು ಕೂಡ ಕೊಟ್ಟಿದ್ದೀವಿ ಅಂತಲೇ ಹೇಳ್ತೀವಿ. ಯಾಕಂದರೆ ಬಿಲ್ ಸಾಕ್ಷಿಗಿದೆಯಲ್ಲ. ಬಟ್ ಹೇಗಿದೆಲ್ಲ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಏನೋ ಆಗಿರ್ಬೋದು, ಬಾ ನಾನು ಮಾತಾಡ್ತೀನಿ ಅವ್ರ ಜೊತೆ, ಹೇಗೆ ಅವರು ನಿನ್ನ ಸೇರಿಸ್ಕೊಳ್ಳೋದಿಲ್ಲ ನೋಡೇ ಬಿಡ್ತೀನಿ, ನಡಿ ನಿಮ್ಮ ಮನೆಗೆ ಅಂತ ಹೇಳಿ ಪಲ್ಲವಿನ ಕರ್ಕೊಂಡು ಪಲ್ಲವಿ ಗಂಡನ ಮನೆಗೆ ಮಂಜುಳವರು ಹೊರಟು ನಿಂತಿದ್ದಾರೆ. ಇತ್ತ ಕಡೆ ರಾಘು ರಾಯ್ ಜೊತೆ ಮಾತಾಡ್ತಿದ್ದಾರೆ. ಅಲ್ಲಿ
ಲೇಡಿನ ಯಾಕೆ ಪ್ರಣವ ರೀತಿ ಅಟ್ಯಾಕ್ ಮಾಡೋದಕ್ಕೆ ನೋಡ್ದ, ಏನಿರ್ಬೋದು ಆ ಲೇಡಿ ಝಾನ್ಸಿ ಮೇಡಮ್ನ ಭೇಟಿ ಮಾಡೋಕೆ ಅಂತ ಬಂದಿದ್ದಾರೆ. ಝಾನ್ಸಿ ಮೇಡಮ್ನ ಆಕೆ ಭೇಟಿ ಮಾಡೋಕೆ ಅಂತ ಬರ್ತಿದ್ದಾಗೆ ಇನ್ನಿಬ್ರು ಯಾರು ಕಳ್ಳರ ತರ ಬಂದಿದ್ದಾರೆ. ಅವರನ್ನ ನೋಡಿದೆ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಯಾವುದೋ ವಿಷಯನ ಝಾನ್ಸಿ ಮೇಡಮ್ ಅವ್ರಿಗೆ ತಿಳಿಸಬಾರ್ದು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನಿರ್ಬೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂದಾಗ, ಆದ್ರೂ ಕೂಡ ಯಾರು ಇದನ್ನೆಲ್ಲ ಮಾಡ್ತಿರ್ಬೋದು, ತುಳಸಿ ಮೇಡಮ್ ಅವರೇ ಇದನ್ನೆಲ್ಲ ಮಾಡ್ತಿರ್ಬೋದಾ ಅಂತ ಹೇಳಿದಾಗ ತುಳಸಿ ಮೇಡಮ್ ಅವರೇ ಮಾಡ್ತಿದ್ದಾರೆ ಅಂತ ಕೂಡ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ನನ್ನ ಹತ್ರನೇ ಬಂದು ಆ ರೇಖಾಚಿತ್ರದ ಸ್ವಾಮಿಗಳ ಬಗ್ಗೆ ಆ ರೀತಿ ಎಲ್ಲ ಮಾತಾಡಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ತುಳಸಿ ಮೇಡಮ್ ಕೂಡ ಇದನ್ನ ಮಾಡಿಲ್ಲ ಅನ್ನಿಸ್ತದೆ ಅಂತ ರಾಯ್ ಹೇಳಿದಾಗ ಹೌದು ನನಗೂ ಹಾಗೆ ಅನ್ನಿಸ್ತದೆ. ಯಾಕಂದ್ರೆ ಅವರು ಇತ್ತೀಚೆಗೆ ಬದಲಾಗಿದ್ದಾರೆ. ಅವರ ಬದಲಾವಣೆ ನಿಜಾನೇ ಆಗಿರ್ಬೋದು. ಯಾಕಂದ್ರೆ ಝಾನ್ಸಿ ಮೇಡಮ್ ಬಗ್ಗೆ ತುಂಬಾ ಕಾಳಜಿ ಪ್ರೀತಿಯನ್ನ ತೋರಿಸ್ತಿದ್ದಾರೆ. ಹಾಗಿದ್ರೆ ಇದನ್ನೆಲ್ಲ ಪ್ರಣವ್ ಮಾಡಿರ್ಬೋದು. ಅವತ್ತು ಕೂಡ ಪ್ರಣವೇ ಕಾರನ್ನ ಬ್ರೇಕ್ ಫೇಲ್ಯೂರ್ ಮಾಡಿದ್ದು. ಇವತ್ತು ಕೂಡ ಅವನು ಆ ಹೆಂಗ್ಸನ್ನ ಲಾಕ್ ಮಾಡಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ಇದೆಲ್ಲ ಪ್ರಣವೇ ಮಾಡ್ತಿರೋ ಒಂದು ಕುತಂತ್ರ ಇರಬೇಕು. ತಾತನ ಅವನೇ ಹೆದರಿಸ್ತಿರ್ಬೋದು, ಜೊತೆಗೆ ತುಳಸಿ ಅವರನ್ನ ಕೂಡ ಅವನ ಕಪಿಮುಷ್ಟಿಲಿ ಇಟ್ಕೊಂಡು ಆಟ ಆಡಿಸ್ತಿರ್ಬೋದು. ನನ್ಗೆ ಯಾಕೋ ಇದೆಲ್ಲ ಅವನೇ ಮಾಡ್ತಿರೋದು ಅಂತಾನೆ ಅನ್ನಿಸ್ತಾ ಇದೆ ಅಂತ ಹೇಳಿ ರಾಘು ಮತ್ತೆ ರಾಯ್ ಅನ್ಕೋತಾರೆ. ಇದ್ರ ನಡುವೆ ತುಳಸಿ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದ್ದೆ ಏನಪ್ಪ ಏನು ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಏನು ನಿನ್ನ ಪ್ರಯತ್ನ ಮಾಡಿ ಝಾನ್ಸಿನ ನನ್ನ ಮಗನ ಜೊತೆ ಮದುವೆ ಮಾಡಿಸಲ್ವಾ ನೀನು ಅಂದಾಗ, ನಾನು ಯಾವತ್ತೂ ಸುಳ್ಳೆ ಹೇಳ್ದೆ ಇರೋನು, ನನ್ನ ಮೊಮ್ಮಗಳಿಗೆ ಸುಳ್ಳು ಹೇಳ್ದೆ. ನೀನು ರೇಖಾಚಿತ್ರದ ಸ್ವಾಮಿಗಳನ್ನ ನೀನು ಹೇಳಿದ ತಕ್ಷಣ ನಾನೇ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಒಪ್ಕೊಂಡೆ. ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ನಾನು ಯಾವುದೇ ರೀತಿ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ ತುಳಸಿ, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂದಾಗ, ಹೌದಪ್ಪ ಅವತ್ತು ಝಾನ್ಸಿನ ಮದುವೆ ಮಾಡಿಸೋಕೆ ನೀನೇ ತಾನೇ ಕಾರಣ, ಎಂಥ ಕಂಡೀಷನ್ ಹಾಕ್ತೆ ಇಡೀ ಆಸ್ತಿನೇ ಕೊಡೋದಿಲ್ಲ ಅಂತ ಹೇಳ್ದೆ. ಇವತ್ತು ಅದೇ ರೀತಿ ಏನಾದರೂ ಮಾಡಿದ್ಯಾ ನೀನು, ಸುಮ್ಮನೆ ಬಾಯಿ ಮಾತಿಗೆ ಅದು ಇದು ಅಂತ ಹೇಳ್ಬೇಡ ನೀನು ಅಂತ ತುಳಸಿಯವರು ಹೇಳಿದಕ್ಕೆ ಅವತ್ತು ಆ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಬೇರೆ ಪರಿಸ್ಥಿತಿ ಇದೆ, ಇವತ್ತು ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ತಾತ ಹೇಳ್ತಿದ್ದಾರೆ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಈಗ ವಿಡಿಯೋ ತೋರಿಸ್ತೀನಿ ನೋಡು, ಆಗ್ಲಾದರೂ ನೀನು ಮಾಡ್ತೀಯೋ ನೋಡೋಣ ಅಂತ ಹೇಳಿ ತನ್ನ ಮಗಂಗೆ ಹೊಡಿತಿರೋ ವಿಡಿಯೋಗೆ ಸುಮಿತ್ರವರ ವಾಯ್ಸನ್ನು ಡಬ್ ಮಾಡಿದ್ದೆ. ಅಲ್ಲಿ ಆ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ. ಬಟ್ ಅದನ್ನು ನೋಡಿದೆ, ನಿಜವಾಗ್ಲೂ ನನ್ನ ಸುಸಿಗೆ ಹೊಡಿತಿದ್ದಾರೆ ಅನ್ಕೊಂಡಂತ ತಾತ, ದಯವಿಟ್ಟು ನೀನು ಮನುಷ್ಯಲೆ ಯಾಕೆ ರೀತಿ ನಡ್ಕೋತಾ ಇದೆಯಾ, ನೀನು ರಾಕ್ಷಸಿನ ಮನುಷ್ಯರೇ ತಾನೇ, ಯಾಕಮ್ಮ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ನನ್ನ ಮನುಷ್ಯಲಾಗಿ ಮಾಡೋದು ರಾಕ್ಷಸಿಯಾಗಿ ಮಾಡೋದು ನಿನ್ನ ಕೈಲಿದೆ. ನಿನಗೆ 10 ದಿನ ಟೈಮ್ ಕೊಟ್ಟಿದ್ದ, ಈಗ ಆಲ್ರೆಡಿ 7 ದಿನ ಮುಗ್ದಿದೆ, ಇರೋದೇ ಇನ್ನು 3 ದಿನ. ಈ 3 ದಿನದಲ್ಲಿ ಝಾನ್ಸಿ ಜೊತೆ ನನ್ನ ಮಗನ ಮದುವೆ ಮಾಡಿಸ್ಬೇಕು. ಇಲ್ಲ ಅಂದರೆ 11ನೇ ದಿನ ನಿನ್ನ ಸೊಸೆಯ ತಿಥಿ ಆಗತ್ತೆ. ಅದು ಆಗಬಾರ್ದು ಅಂದರೆ ನೀನು ಸತ್ತಾದ್ರೂ ಪರವಾಗಿಲ್ಲ, ನನ್ನ ಮಗನ ಮದುವೆ ಮಾಡಿಸು ಅಂತ ಹೇಳಿ ತುಳಸಿಯವರು ಹೋಗ್ತಾರೆ. ಏನಪ್ಪ ಭಗವಂತ, ಇಂಥ ಕೆಲಸ ಆಗೋಯ್ತಲ್ಲ, ನನ್ನ ಮಗಳೇ ನನ್ನ ಸಾವನ್ನ ದುಡ್ಡಿಗೋಸ್ಕರ ಬಯಸ್ತಿದ್ದಾಳಲ್ಲ, ಆಸ್ತಿನೇ ಇಂಪಾರ್ಟೆಂಟ್ ಅಂತಿದ್ದಾಳಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿರ್ತಾರೆ. ಇದರ ನಡುವೆ ಝಾನ್ಸಿ ಆಫೀಸಲ್ಲಿ ಮಾಸ್ಕ್ ಸಿಗುತ್ತೆ. ಇದು ಮಾಸ್ಕ್ ಮ್ಯಾನ್ ಅಲ್ವಾ, ಹಾಗಿದ್ರೆ CCTV ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೆ. CCTV ಫುಟೇಜ್ ನೋಡೋಕ್ಕೆ ಮುಂದಾಗ್ತಾಳೆ. ಇತ್ತ ಕಡೆ ರಾಘು ಸರ್ ಇನ್ನೇನು ಎಲ್ಲರ ಬಂಡವಾಳ ಬಟಾ ಬಯಲಾಗುತ್ತೆ. ಖಂಡಿತವಾಗ್ಲೂ ಯಮ್ಮ ಸಿಕ್ಕಿದ್ರೆ ಖಂಡಿತ ಸತ್ಯ ಗೊತ್ತಾಗುತ್ತೆ. ಜೊತೆಗೆ ನೀವು ಕೂಡ ಮಾಸ್ಕ್ ಮ್ಯಾನ್ ಅನ್ನೋ ವಿಷಯವನ್ನ ಝಾನ್ಸಿ ಮೇಡಮ್ಗೆ ಹೇಳ್ಬಿಡಿ ಅಂತಿದ್ದಾಗೆ ನಾನು ಮಾಸ್ಕ್ ಅಲ್ಲಿ ಆಫೀಸಲ್ಲೇ ಬಿಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ತಗೊಳ್ಳೋಕೆ ಅಂತ ಹೇಳಿ ಓಡಿ ಬರ್ತಿದ್ದಾರೆ ರಾಘು ರಾಯ್ ಜೊತೆ. ಸರ್ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ರ, ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ನಾಳೆ ಗೊತ್ತಾಗೋದು ಇವತ್ತೇ ಗೊತ್ತಾಗುತ್ತೆ ಅಂದಾಗ, ಇಲ್ಲಾರೋ ಇದು ಗೊತ್ತಾಗೋ ಸಮಯ ಅಲ್ಲ, ಗೊತ್ತಾಗೋ ಟೈಮಲ್ಲಿ ಗೊತ್ತಾಗಬೇಕು ಅಂತ ಅನ್ಕೊಂಡಿದ್ದೆ. ಬರ್ತಾರೆ, ಬಟ್ ಅಷ್ಟರಲ್ಲಿ ಆಲ್ರೆಡಿ CCTV ಫುಟೇಜಲ್ಲಿ ರಾಘುನೇ ಮಾಸ್ಕ್ ಮ್ಯಾನ್ ಅನ್ನೋದನ್ನ ಇಲ್ಲಿ ಝಾನ್ಸಿ ನೋಡ್ಬಿಟ್ಟಿರ್ತಾಳೆ. ಏನಿದು ರಾಘುನೇ ಮಾಸ್ಕ್ ಮ್ಯಾನ, ಹಾಗಿದ್ರೆ ಇಷ್ಟು ದಿನ ನನಗೋಸ್ಕರ ಪ್ರತಿ ಬಾರಿ ನನ್ನ ಬಂದು ಕಾಪಾಡಿದ್ದು ಎಲ್ಲವೂ ಕೂಡ ಮಾಸ್ಕ್ ಮ್ಯಾನ್ ರಾಘುನ ಅಂತ ಅನ್ಕೋತಿದ್ದಾಗನೇ ರಾಘು ಅಲ್ಲಿಗೆ ಬರ್ತಾರೆ. ಗೊತ್ತಾಗುತ್ತೆ ರಾಘುಗೂ ಕೂಡ ಝಾನ್ಸಿ ನೋಡ್ಬಿಟ್ಟಿದ್ದಾರೆ ಅಂತ. ಏನಿದು ರಾಘು, ನಾನು ಮಾಸ್ಕ್ ಮ್ಯಾನ್ಗೋಸ್ಕರ ಎಷ್ಟೆಲ್ಲ ಹುಡುಕಾಟ ಮಾಡಿದ್ದೀನಿ, ಆದರೆ ನೀನೇ ಮಾಸ್ಕ್ ಮ್ಯಾನ್ ಅನ್ನೋದನ್ನ ಯಾಕೆ ನನ್ನ ಹತ್ರ ಬಂದು ಹೇಳಲಿಲ್ಲ, ಯಾಕೆ ರಾಘು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕೊನೆಗೂ ಕೂಡ ರಾಘುನೇ ಝಾನ್ಸಿ ಗಂಡ ಅನ್ನೋ ವಿಷಯ ಕೂಡ ರಿವೀಲ್ ಆಗ್ತದೆ. ಇದರ ಜೊತೆಗೆ ಥೆರಪಿ ಕೂಡ ಶುರುವಾಗ್ತದೆ. ಇದು ಎಲ್ಲದರ ಜೊತೆಗೆ ಸುಮಿತ್ರಾ ಅವರು ರೋಡನ್ನು ಅಲಿತಿದ್ದಾರೆ. ಇದರ ನಡುವೆ ರಾಘು ಕೈಗೆ ಸುಮಿತ್ರಾ ಅವರು ಸಿಕ್ಕೇ ಬಿಡ್ತಾರೆ. ಸಿಕ್ಕಿದ್ದ ಇಲ್ಲಿ ರಾಘು ಝಾನ್ಸಿ ಅಮ್ಮ ಅನ್ನೋ ವಿಷಯ ಗೊತ್ತಾಗಿದೆ, ಮನೆಗೆ ಕರ್ಕೊಂಡು ಬರ್ತಾರ. ಕೊನೆಗೂ ತುಳಸಿಯ ಕೇಳ್ಕತ್ತಮ್ ನಾಟಕ ಬಂದಾಗತ್ತ, ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.